ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ಇವತ್ತು ಬಂಗಾರಪೇಟೆ ಮುಖ್ಯ ರಸ್ತೆ ಅಂದರೆ SNR ಸರ್ಕಲ್ ಬಳಿ ಒಂದು ಪಂಚಾಂಗ ಅಂದ್ಬಿಟ್ಟು ಒಂದು ಹೊಸ ಅಂಗಡಿ ಓಪನ್ ಆಗಿದೆ. ಏನು ನೋಡ್ತಾ ಇದ್ರೆ ಒಂದು ಪೂಜಾ ಸಾಮಗ್ರಿಗಳು ದೊರೆಯುವಂಥ ಸ್ಥಳ ಆಗಿರ್ಬೋದು. ಈ ಪಂಚಾಂಗನ ನೋಡೋಣ, ಪಂಚಾಂಗ ಯಾವ ರೀತಿ ಇದೆ ಅಂಗಡಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಒಳಗಡೆ. ನಾವು ಪಾದರಕ್ಷೆಗಳನ್ನು ಹೊರಗೆ ಇದೆ ಅಂತ ಏನಾಗ್ಬಿಟ್ಟಿದ್ದಾರೆ, ಚಪ್ಪಲಿಗಳನ್ನ ಹೊರಗಡೆ ಬಿಡಿ ಅಂತ ಹಾಕಿದ್ದಾರೆ. ಯಾಕಂದರೆ ಇದು ದೇವಸ್ಥಾನ ಐಟಮ್ ಸಿಗುವಂಥದ್ದು ಇರ್ಬೋದು, ಅದಕ್ಕೆ ಚಪ್ಪಲಿಗಳನ್ನ ಅಂದರೆ ನಿಮ್ಮ ಪಾದರಕ್ಷೆಗಳನ್ನು ಹೊರಗೆ ಅಂತ ಹಾಕಿದ್ದಾರೆ. ನೋಡೋಣ, ಇಲ್ಲಿ ಪಂಚಾಂಗದಲ್ಲಿ ಈಗ ದಿನಸಿ ಕೂಡ ಲಭ್ಯ ಅಂತ ಹಾಕಿದ್ದಾರೆ. ಇದು ಕಂಪ್ಲೀಟು ಪಂಚಾಂಗ ಇರ್ತದೆ. ಇಲ್ಲಿ ನೋಡಿದ್ರೆ ಅಯೋಧ್ಯೆ ರಾಮ ಶಾಲೆಗಳೆಲ್ಲ ಜಾಸ್ತಿದೆ ಸರ್. ಇದು ಪಂಚಾಂಗ ಅಂದರೆ ನಿಮ್ದನೇ ಇದೆ ಅಂತ. ವೆಲ್ಕಮ್ ಟು ಪಂಚಾಂಗ. ವೆಲ್ಕಮ್ ಟು ಪಂಚಾಂಗ ಅಲ್ಲ, ಕನ್ನಡದಲ್ಲಿ ಹೇಳಿ ನಮಸ್ಕಾರ ಪಂಚಾಂಗ ಅಂತ. ನಮಸ್ಕಾರ ಪಂಚಾಂಗ. ಸ್ನೇಹಿತರೆ ನೋಡೋಣ ಬನ್ನಿ, ಪಂಚಾಂಗದ ಒಳಗಡೆ ಹೋಗ್ತಾ ಇದ್ದೇನೆ. ಏನಿದೆ ಅಂತ ನಮ್ಮಲ್ಲಿ ನೋಡೋಣ. ಇದೆಲ್ಲ ಪರಿಶುದ್ಧ ಪಂಚಾಂಗ. ಪಂಚಾಂಗದಲ್ಲಿ ನೋಡ್ದಂಗೆ ಆಯ್ತು ಎಲ್ಲ ಗವಿಗಳು, ಮಾಲೆಗಳು, ಹಾರಗಳು, ಹೊಸ ಹೊಸ ದಿನಸಿಗಳು. ಎಲ್ಲ ಒಂದು ಡಿಫ್ರೆಂಟ್ ಆಗಿದೆ. ಇಲ್ಲಿದ್ದಾರೆ, ಅವ್ರನ್ನ ಕೇಳೋಣ. ಗೋಪಿ ಅಂತ ಅವಾಗಲೇ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ. ಸರ್, ಇದು ಪಂಚಾಂಗ ಅಂತ ಹೆಸರಿಟ್ಟಿದ್ದೀರಾ? ಹಾಂ ಸರ್. ಪಂಚಾಂಗ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರತೀಕ, ಪಂಚಾಂಗದ ಹೆಸರು. ಹೌದು ಸರ್. ಇದು ಪಂಚಾಂಗಕ್ಕೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್? ಪಂಚಾಂಗಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಅದರದ್ದೇ ಆದ ವೈಶಿಷ್ಟ್ಯತೆ ಅಂದರೆ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೆ ಅದರದ್ದೇ ಆದ ಏನೇನು ಇರ್ತದೋ. ಈಗ ಲಾಸ್ಟು ಸಂಕ್ರಾಂತಿ ಬಂದೋಯ್ತು. ಸಂಕ್ರಾಂತಿಗೆ ಏನೇನು ಬೇಕಾಗುತ್ತೆ, ಎಳ್ಳು ಬೆಲ್ಲದಿಂದ ಹಿಡಿದು ಎಲ್ಲರೂ ಜನಕ್ಕೆ ಒಂದು ಒದಗಿಸುವಂಥ ಜವಾಬ್ದಾರಿನ ನಾವು ತಗೊತಾ ಇದ್ದೀವಿ. ಪ್ರತಿಯೊಂದು ಹಬ್ಬದ್ದು ನೀವು ಹಬ್ಬದ ಸಾಮಗ್ರಿಗಳು ಮಾಡ್ತೀರಾ, ಪೂಜಾ ಸಾಮಗ್ರಿಗಳು ಮಾಡ್ತೀರಾ? ಎಲ್ಲ ಸಿಗುತ್ತೆ. ಇಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಸಿಗುತ್ತಾ, ಇಲ್ಲ ಓಂ ಶಕ್ತಿ ಮಾಲೆ ಮತ್ತೊಂದು ಎಲ್ಲ ಆಗ್ತಾರಲ್ಲ, ಏನು ಭಕ್ತರು ಜಾಸ್ತಿ ಇದ್ದಾರಾ? ಪ್ರತಿಯೊಂದು ಓಂ ಶಕ್ತಿ ಸೀಸನ್ಗೆ ಓಂ ಶಕ್ತಿ ಕೊಡ್ತೀವಿ. ಮತ್ತೆ ಅಯ್ಯಪ್ಪ ಮಾಲೆನೂ ಸಿಗುತ್ತೆ. ಆಯುರ್ವೇದಿಕ್ ಐಟಮ್ಸು ಸುಮಾರಷ್ಟು ಇದೆ ನಮ್ಮಲ್ಲಿ ಸರ್. ಇದು ನಾನು ನೋಡ್ದಂಗೆ ಒಂದು 4-5 ತಿಂಗಳಾಗಿದೆ ಓಪನ್ ಆಗಿ. ಹೌದು ಸರ್. ಸರ್, ಹೆಂಗಿದೆ ನಮ್ಮ ಜನಗಳ ಪ್ರತಿಕ್ರಿಯೆ? ತುಂಬ ಚೆನ್ನಾಗಿದೆ ಸರ್. ನಾವು ಅವ್ರು ಕೇಳಿದ್ದನ್ನೆಲ್ಲ ಇಲ್ಲಿ ಒದಗಿಸುವಂಥ ಕೆಲಸ ಮಾಡ್ತಾ ಇದೀವಲ್ಲ, ಹಂಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಸ್ಪಂದಿಸ್ತಾ ಇದೆ ಸರ್. ಗ್ರಾಹಕರು ಯಾರೋ ಬಂದಿದ್ದಾರೆ ಕೇಳಿ ನೋಡ್ತಾ ಇದ್ರೆ ನೋಡು, ಕೊಡೋದೆ ಬನ್ನಿ. ಹೌದು. ಇದ್ರ ಜೊತೆಗೆ ಇಲ್ಲಿ ಸಿರಿಧಾನ್ಯಗಳು ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ರೆ ಸಿರಿಧಾನ್ಯಗಳೆಲ್ಲ ಇದೆ. ಮಾಮೂಲಿ ಎಲ್ಲನೂ ಉತ್ತಮವಾದಂಥ ಒಂದು ಸಾವಯವ ಪದಾರ್ಥಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ. ಇಲ್ಲಿ ಚಕ್ಲಿ ಇದೆಲ್ಲ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಇದು ಮನೆಯಲ್ಲೇ ಮಾಡಿರೋಂಥದ್ದು ಎಲ್ಲನೂ. ನೋಡೋಣ, ಅವ್ರನ್ನ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಬರೀ ಪೂಜಾ ಸಾಮಗ್ರಿಗಳಲ್ಲದೆ ಸಾವಯವ ಪದಾರ್ಥಗಳು ಕೂಡ ಇಲ್ಲಿ ಒಂದು ಮಹತ್ವ ಕೊಟ್ಟಿದ್ದಾರೆ. ನೋಡೋಣ, ಒಳಗಡೆ ಹೋಗೋಣ, ಇನ್ನೂ ಸ್ವಲ್ಪ ಒಳಗಡೆ ಹೋಗೋಣ ಏನೇನಿದೆ. ಮೇಡಮ್, ಇದು ಏನು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ? ಮೇಡಮ್, ಇದು ಕಡಲೆಕಾಯಿ ಎಣ್ಣೆ ಏನು ಈ ಕಲರ್ ಇದೆ? ಎಲ್ಲ ಸಾವಯವನಾ? ಅಂದರೆ ಸಾವಯವ ಅಂದರೆ ಗಾಣದ ಎಣ್ಣೆನಾ? ಇದು ಕೊಬ್ಬರಿ ಎಣ್ಣೆನೂ ಸಾವಯವನಾ? ಎಲ್ಲ ಒಂಥರ ವಿಭಿನ್ನವಾಗಿದೆ ನೋಡೋದಕ್ಕೆ. ನೋಡೋಣ, ಮೇಡಮ್ ಅವ್ರ ಹತ್ರ ಹೋಗಿ ಮಾಹಿತಿ ಸ್ವಲ್ಪ ತಗೊಳ್ಳೋಣ. ಯಾವ ರೀತಿ ಕೊಡ್ತಾರೆ, ಏನು ಇದನ್ನು ಲಾಭ ಇಟ್ಕೊಂಡು ಮಾಡ್ತಾವ್ರ, ಇಲ್ಲ ವ್ಯಾಪಾರದ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರ? ಅವ್ರನ್ನೇ ನಾವು ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ವ್ಯವಸ್ಥಾಪಕರನ್ನೇ ಕೇಳೋಣ. ಸಂಕ್ರಾಂತಿ ಐಟಮ್ಗಳು ಕೂಡ ಇದ್ದಾವೆ, ಜೊತೆಗೆ ದೀಪಗಳು ಇದ್ದಾವೆ, ದೀಪಾವಳಿಗೆ ಸಂಬಂಧಪಟ್ಟಂಗೆ ದೀಪಗಳಿದ್ದಾವೆ, ಎಣ್ಣೆಗಳಿದ್ದಾವೆ, ಇನ್ನೂ ಸಿರಿ ಉತ್ಪನ್ನಗಳಂತ ಏನೇನೋ ಇಟ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಐಟಮ್ಸ್ಗಳು ಎಲ್ಲ ಇದ್ದಾವೆ, ಎಲ್ಲನೂ ಇದೇನು ಪೊರ್ಲೆ ಅದು ಇದು ಇದೆ. ಮೇಡಮ್, ವ್ಯವಸ್ಥಾಪಕರನ್ನ ಕರೀರಿ, ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಏನೇನು ಅಲ್ಲ, ಇಲ್ಲಿ ಬರೀ ಪೂಜಾ ಐಟಮ್ಗಳು ಮಾತ್ರ ಸಿಗ್ತಾವ, ಬೇರೆ ಏನಾದರೂ ತಗೊಳ್ಳೋಣ? ಪೂಜಾ ಐಟಮ್ ಸಿಗುತ್ತೆ, ಆಯುರ್ವೇದ ಪ್ರಾಡಕ್ಟ್ ಸಿಗುತ್ತೆ. ಬರೀ ಆಯುರ್ವೇದ ಐಟಮ್ಸ್? ಹೌದು ಮೇಡಮ್, ಇದೆಲ್ಲ ಕಂಪ್ನಿ ಐಟಮ್ಗಳು ಮಾರ್ತಾ ಇದ್ರಲ್ಲ,
ಭಾರತ್ ನೋನಿ ಅದು ಇದು ಹೌದು ಹಾ. ಅಲ್ಲ ಈಗ ನೀವು ಮೊದಲು ಹೇಳ್ದಂಗೆ ಸಾವಯವ ಅಂತ ಹೇಳಿದರೆ ಹಾಂ ಸರ್. ಇಲ್ಲಿ ನೋಡಿದ್ರೆ ಎಲ್ಲ ಕಂಪ್ನಿ ಐಟಮ್ಗಳು ಎಲ್ಲ ಇದ್ದಾವೆ. ಇಲ್ಲಿ ನೋಡಿದ್ರೆ ಪೂಜಾ ಐಟಮ್ಸ್, ಅಯ್ಯಪ್ಪ ಸ್ವಾಮಿ ಮಾಲೆ ಇದೆ. ಸರ್ ಆ ಸೀಸನಲ್ಲಿ ಏನು ಜಾಸ್ತಿ ಇರುತ್ತೋ ಅಂತ ಐಟಮ್ಸ್ಗೆ ಪ್ರಿಫರ್ ಮಾಡ್ತೀವಿ. ಹಾಂ, ಅಂದರೆ ನೀವು ಸೀಸನಬಲ್, ಹೌದು ಅಂದರೆ ಅಯ್ಯಪ್ಪ ಸ್ವಾಮಿ ಸೀಸನ್ ಬಂದರೆ ಅಯ್ಯಪ್ಪ ಸ್ವಾಮಿ, ಓಂ ಶಕ್ತಿ ಬಂದರೆ ಓಂ ಶಕ್ತಿ, ಇನ್ನು ಯಾವುದೇ ಸೀಸನ್ ಬಂದರೆ ಆ ಸೀಸನ್ಗೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಪೂಜೆ ಐಟಮ್ಗಳು ಮಾಡ್ತೀರಾ. ಮೇಡಮ್, ಜನಗಳ ರೆಸ್ಪಾನ್ಸ್ ಹೆಂಗಿದೆ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಂದರೆ ನೀವು ಲಾಭದ ದೃಷ್ಟಿ ಇಲ್ವಾ? ಲಾಭ ವ್ಯಾಪಾರ ಅಂದಮೇಲೆ ಲಾಭದ ದೃಷ್ಟಿ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸರ್. ಒಂದು ಸ್ವಲ್ಪ ಇಟ್ಕೊಂಡಿದ್ದೀವಿ, ಅಷ್ಟು ಮಾರ್ಜಿನ್ ಇಟ್ಕೊಂಡಿಲ್ಲ. ಅಂದರೆ ಅಷ್ಟು ಹೇಳಂಗೂ ಇಲ್ಲ, ಹೌದು ಅದು ತಳ್ಳೆ ಹಾಕಂಗೂ ಇಲ್ಲ. ಹೌದು ಸರ್. ಕಡಿಮೆ ಲಾಭ, ಹೆಚ್ಚು ಸೇವೆ ಜನಗಳಿಗೆ. ಹೌದು ನೋಡಿ, ಇವರು ವ್ಯವಸ್ಥಾಪಕರು ವ್ಯಾಪಾರ ಮಾಡೋಕೆ ಹೋಗಿದ್ರು, ಈಗ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಅವ್ರ ಹತ್ರ ನಾನು ಮಾಹಿತಿ ತಗೊಳ್ಳೋಣ. ಸರ್, ಇದು ನೀವು ಮಾಡಿರೋ ಉದ್ದೇಶ? ಸರ್ ಉದ್ದೇಶ ಏನಂತಂದ್ರೆ ಎಲ್ಲ ಒಂದು ಪೂಜೆ ಅಂತ ಹೇಳಿದ್ರಲ್ಲ, ಎಲ್ಲ ಪೂಜೆ ಮತ್ತೆ ಗಂಧಿಗೆ ಸೇರಿ ಎಲ್ಲಾನು ಇಲ್ಲೇ ಒಂದೇ ಕಡೆ ದಿನಸಿ ಆಯುರ್ವೇದ ಒಟ್ಟಿಗೆ ಸರ್ ಕೆಲವೊಂದು ಸಮಯದಲ್ಲಿ ಒಂದೇ ಹಬ್ಬಗಳಿಗಾಗ ನಡಿ. ಅಲ್ಲ ಒಂದೇ ಸೂರ್ಯನಡಿ ಇರಲಿ, ಇಷ್ಟು ಪದಾರ್ಥಗಳು ನೀವು ಜೋಡಿಸಿಟ್ಟಿದ್ರಂದ್ರೆ ಅದೊಂಥರ ಒಂದೇ ಸೂರ್ಯನಡಿ, ಒಂಥರ ಮಾಲ್ ಇದ್ದಂಗೆ. ಆದರೆ ಇಲ್ಲಿ ನನಗೊಂದು ವಿಶೇಷತೆ ಏನಪ್ಪ ಅಂದರೆ, ಹಬ್ಬಕ್ಕೂ ಇಲ್ಲಿ ನೀವು ಎಲ್ಲ ಹೂವು ಇರ್ಬೋದು, ಹಣ್ಣು, ತರಕಾರಿ ಅಲ್ಲ, ಹೂವು, ಹಣ್ಣು ಮತ್ತು ಪೂಜೆಗೆ ಸಂಬಂಧಪಟ್ಟಂಗೆ ಎಲ್ಲ ಇಲ್ಲೇ ಸಿಗುತ್ತೆ. ಇದರಿಂದ ಜನಗಳು ಏನಾದರೂ ಹೇಳಿದಾರಾ ಸರ್, ನಮ್ಗೆ ಇಲ್ಲಿ ಬಂದಮೇಲೆ ಒಂದು ಒಳ್ಳೆ ಚೆನ್ನಾಗಿದಾಗಿದೆ, ಎಲ್ಲ ಇಲ್ಲೇ ಸಿಗ್ತಾ ಇದೆ? ಹೌದು, ತುಂಬಾ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಜನ ಬಂದವ್ರಿಗೆಲ್ಲ. ಬಂದು ಇಲ್ಲಿ ಸರ್, ಇದು ಜಾರ್ಗಳಲ್ಲೆಲ್ಲ ಏನೇನು ಇಟ್ಟಿದ್ರಲ್ಲ, ಇದೇನಂತ ಗೊತ್ತಾಗಿಲ್ಲ ಸರ್. ಇದು ಉದ್ದಿನ ಬೇಳೆ, ಕರಿ ಉದ್ದಿನ ಬೇಳೆ ಅಂತ ಅದನ್ನ. ಸರ್, ಇಲ್ಲಿ ಒಟ್ಟಿನಲ್ಲಿ ನಮಗೆ ಆರೋಗ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ, ಎಲ್ಲ ಎಲ್ಲನೂ. ಇದೆಲ್ಲ ನೋಡಿ ಸಿರಿಧಾನ್ಯ. ಹೌದು ಸರ್, ಸಿರಿಧಾನ್ಯಗಳು ಅಂತ ಹೇಳೋದಕ್ಕೆ, ಸಿರಿಧಾನ್ಯಗಳು ಅನ್ನೋ ಅದ್ರ ಬಗ್ಗೆ ನನಗೆ ಸ್ವಲ್ಪ ಇದಾಗ್ತದೆ. ಈಗ ಸಿರಿಧಾನ್ಯಗಳು ನೀವು ಎಲ್ಲಿಂದ ತರಿಸ್ತೀರಾ? ಸಿರಿಧಾನ್ಯ ನಾವು ಅಂದರೆ ಈ ಹಳ್ಳಿಗಳಲ್ಲಿ ಸಂಘ ಮಾಡ್ಕೊಂಡಿರೋರು ಅವರು ಮಾರೋದನ್ನ ನೀವು ಇಲ್ಲಿ ಇದು ಮಾಡ್ತೀರಾ? ಮೇಜರ್ ಆಗಿ ನಾವು ಧರ್ಮಸ್ಥಳದಿಂದ ಒಂದು ತರಿಸ್ತಾ ಇದ್ವಿ. ಧರ್ಮಸ್ಥಳ ಸಿರಿ ಅನ್ನೋ ಪ್ರಾಡಕ್ಟ್ಸು. ಸಿರಿ ಅನ್ನೋ ಪ್ರಾಡಕ್ಟು ಇಲ್ಲಿ ನಾನು ನೋಡಿದೆ. ಹಾಂ, ಇಲ್ಲಿದೆ ನೋಡಿ, ಇದು ಜೋಳದ ರೊಟ್ಟಿ. ಹೌದು. ಹಾಂ, ಇದು ಎಲ್ಲ ಸಿರಿ ಉತ್ಪನ್ನಗಳ ಸಿರಿ ಜಾಸ್ತಿ. ಉತ್ಪನ್ನ. ಧರ್ಮಸ್ಥಳದ್ದು ಒಂದು ಟ್ರಸ್ಟ್ ಇದೆ, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಅವರನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಯುಕ್ತ ಈಗ ಮಹಿಳೆಯರಿಗೆ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೇಕಂತೇಳಿ ಇದನ್ನ ಮಾಡಿದ್ದಾರೆ. ಸಿರಿ, ಸಾಮೆ, ಸಜ್ಜೆ, ನವಣೆ ಇವೆಲ್ಲನೂ ಅವ್ರ ಕಡೆಯಿಂದನೇ ತರಿಸ್ತಾ ಇದ್ವಿ. ಇನ್ಕ್ಲೂಡ್ ಜೋಳದ ರೊಟ್ಟಿ ಸೇರಿ ಇದನ್ನು ಸಿಗ್ತಾ ಇದೆ. ಸರ್, ಈಗ ಇಲ್ಲಿ ಈ ಶುಗರು, BP ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಏನೋ ಬದಲಾದ ಆಹಾರ ಪದ್ಧತಿಯಲ್ಲಿ ಆರೋಗ್ಯ ಏನದು ಹೊಸ ಕಾಯಿಲೆಗಳು ಉಟ್ಕೊಂಡಿದ್ದಾವೆ. ಅಂದರೆ BP, ಶುಗರು, ಅಲ್ಸರು, ಮತ್ತೊಂದು ಅಂತಿದೆ. ಅದಕ್ಕೆಲ್ಲ ಕೆಲವೊಂದು ಕಡೆ ಏನಾಗಿದೆ ಅಂದರೆ, ಈಗ ನಾವು ಚಿಕಿತ್ಸೆ ಕೊಡ್ತೀವಿ ಅಂದರೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಸಿರಿಧಾನ್ಯಗಳು ಬಳಸಿ ಅದರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಸಿರಿಧಾನ್ಯಗಳು ಈಗ ನೀವು ಮಾಡ್ತಾರಲ್ಲ, ಈಗ BP, ಶುಗರು ಅವೆಲ್ಲ ಕಂಟ್ರೋಲ್ ಆಗುತ್ತಾ? 100% ಸರ್. ನಮ್ಮ ಊಟದ ವ್ಯವಸ್ಥೆ ಅಂದರೆ ಊಟದ ಆಹಾರ ಪದ್ಧತಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ಇವೆಲ್ಲವೂ ನಾವು ಸರಿಪಡಿಸ್ಕೊಳ್ಳೋಕೆ ಒಂದು ಹಾದಿ. ಈಗ ನಾವು ತಿಂತಾ ಇರೋವಂಥ ಪದಾರ್ಥಗಳು, ಈಗ ಪ್ರತಿದಿನದ ಎಣ್ಣೆ ಅಂದರೆ ಅಡುಗೆಗೆ ಬಳಸ್ತೀವಲ್ಲ, ಅದೇ ಅಡುಗೆ ಎಣ್ಣೆ ನೋಡಿದೆ ಇಲ್ಲ ಮೇಡಮ್ ಅವ್ರು ಅವಾಗ ನಮ್ಮ ಮಾಹಿತಿ ಕೊಟ್ಟರು. ಇದೆಲ್ಲ ಬಂದು ಪ್ಯೂರ್ ಗೋಲ್ಡ್ ಅಂತ ಗಾಣದಿಂದ ತೆಗೆದಿರೋಂಥ ಎಣ್ಣೆ. ಸರ್, ಇವಾಗ ಇದು ನನಗೆ ಗೊತ್ತಿದ್ದಂಗೆ ಈಗ ನಾವು ಮಾರ್ಕೆಟಲ್ಲಿ ಏನು ಇದು 1 ಲೀಟ್ರು ಕಡಲೆಕಾಯಿ ಎಣ್ಣೆ ಒಂದು ಕಡಲೆಕಾಯಿ ಎಣ್ಣೆ ಬಂದು 120 ಕೊಡ್ತಾರೆ. ಇದನ್ನು ನೀವು ಏನು ಬೆಲೆ ಕೊಡ್ತಾ ಇದ್ರ ಸರ್? ಇದು ಜನರಿಗೆ ಒಂದು ಒಳ್ಳೆ ಬೆಲೆಗೆ ನಾವು ಕೊಡಲಿಕ್ಕೆ ಇಚ್ಛಪಡ್ತೀವಿ. ಬಟ್ ಇದರಲ್ಲಿ ಏನೇ ಕೆಮಿಕಲ್ ಮಿಕ್ಸ್ ಇರಲ್ಲ, ಪ್ಯೂರ್ ಇರೋದ್ರಿಂದ ಒಂದು 340-350 ರೂಪಾಯಿ ಸಿಗುತ್ತೆ. ಅಷ್ಟು ಬೆಲೆ ಕೊಟ್ಟು ತಗೊಳ್ತಾರಾ? ಹಾಂ, ತಗೊಳ್ತಾರೆ. ಅಂದರೆ ಜನರಿಗೆ ಆರೋಗ್ಯ ಬೇಕು, ದುಡ್ಡು ಎಷ್ಟಾದರೂ ಪರವಾಗಿಲ್ಲ. ನೋಡೋಣ, ಎಲ್ಲ ಒಂದು ವಿಶೇಷವಾಗಿದ್ದಾವೆ. ಇದು ಸರ್, ಇದು ನೀರಲ್ಲಿ ಇಡೋದಲ್ಲ? ಹೌದು ಸರ್, ಕಮಲದ ಹೂವು. ಸರ್, ಇದು ನನಗೆ ಗೊತ್ತಿದ್ದಂಗೆ ಅದೇನು ಈಗ ಹೊಸ ಟ್ರೆಂಡ್ ಅಂದರೆ ವಾಸ್ತು ಗಿಡ. ವ್ಯಾಪಾರದಲ್ಲಿ ವಾಸ್ತು ಇದ್ದರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ವಾಸ್ತು ಗಿಡ ಮಾಡ್ತಾ ಇದ್ದಾರೆ. ಈಗ ಅದು ವಾಸ್ತು ಗಿಡ ಏನಾದರೂ ನಿಮ್ಮಲ್ಲಿ ಇದೆಯಾ? ಇದೆ ಸರ್. ಅದು ಎಷ್ಟರಿಂದ ಎಷ್ಟಾಗುತ್ತೆ ಸರ್? ಅದು ಸರ್ 2 ಇದು ಬರ್ತದೆ, ಅಂದರೆ 2 ಸ್ಟೆಪ್ ಒಂದು ಬರುತ್ತೆ. 60 rupees.
ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತು ನಮ್ಮ ವ್ಯವಸ್ಥಾಪಕರು ಇಲ್ಲ ಅವರಿಲ್ಲ, ತನ್ನದೇ ಆದಂತ ಎಲ್ಲ ಅಲ್ಲ, ಇಲ್ಲಿ ಓಲಂಡ್ಸಲ್ಲಿ ಇವರೇ ನೋಡ್ಕೊಳ್ತಾರೆ. ಅದು ವ್ಯವಸ್ಥಾಪಕರು ಗೋಪಿ ಅಂದ್ಬಿಟ್ಟು. ಈಗ ಅದು 150. ನಾಳೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಅದರಲ್ಲಿ ವ್ಯಾಪಾರದಲ್ಲಿ ಇವರು ಬ್ಯುಸಿ ಇದ್ದಾರೆ. ಅವ್ರನ್ನ ಮತ್ತೊಮ್ಮೆ ಮಾತಾಡಿಸೋ ಪ್ರಯತ್ನ ಮಾಡೋಣ, ಯಾಕಂದರೆ ಆ ವ್ಯಾಪಾರಕ್ಕೂ ತೊಂದರೆ ಆಗಬಾರ್ದು. ಹಾಗಾಗಿ ನಾನು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟ ಕಾರಣ ಈ ಸಂದರ್ಶನ ಕಡಿಮೆದಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು ಸರ್. ಹೋಗಿ ವ್ಯಾಪಾರ ಮಾಡಿ, ಯಾಕಂದರೆ ತೊಂದರೆ ಆಗೋದು ಬೇಡ. ಥ್ಯಾಂಕ್ ಯು ಸರ್.